ಸರ್, ಈಗ ಬಿಜೆಪಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಭೋಜನ ಕೂಟ ಭಾಗವಹಿಸಿದ ಮುಖ್ಯಮಂತ್ರಿಗಳು ಮತ್ತು ಕೆಲ ಸಚಿವರು ನಿನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದಾರೆ. ಸುತ್ತೂರು ಮಠದ ಗರ್ಭಗುಡಿಗೆ ಹೋಗಿ ದೇವಸ್ಥಾನ ಪೂಜೆ ಸಲ್ಲಿಸಿದ್ದಾರೆ. ಇದು ಮತ್ತೆ ನೀವು ಹಿಂದೂ ಸಮಾಜ ಮತ್ತು ದೇವರುಗಳಿಗೆ ಮಾಡಿದ ದ್ರೋಹ ಅಂತ ಸಿದ್ದೇಶ್ವರ ಅಲ್ಲ ರೀ, ದೇವಸ್ಥಾನ, ದೇವರು, ಧರ್ಮ, ಭಕ್ತಿ ಏನು ಇವ್ರ ಮನೆ ಆಸ್ತಿನ? ನಾವ್ ಹೇಳ್ತಾ ಇರೋದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ರಾಜಕಾರಣ ಧರ್ಮದಲ್ಲಿ ರಾಜಕಾರಣ ನೀವು ಮಾಡಬೇಡಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು. ನಂದು ಅದು ವಾದ. ಸುತ್ತೂರು ಮಠಕ್ಕೆ ಹೋಗೋದು, ಗರ್ಭಗುಡಿಗೆ ಹೋಗೋದು, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ನಾನೆಲ್ಲ ಒಂದ್ ಕಡೆ ಹೋಗೋದು, ಅದು ನಮ್ಮ ಸ್ವಂತ ವಿಚಾರ. ಭಕ್ತನಿಗೂ ಭಗವಂತನಿಗೂ ಸಂಬಂಧ ವೈಯಕ್ತಿಕವಾದ ಸಂಬಂಧ. ಇದು ಯಾಕೆ ಪಾಪ ಅವ್ರಿಗೆ ಯಾಕೆ ಕೊಟ್ಟೆವ್ರಿ ಅಂತ ಏನ್ ಅವ್ರ ಮನೆ ಅವ್ರಿಗೆ ಯಾರಿಗಾರು ನೀವು ಕೊಟ್ಬಿಟ್ಟಿರಲ್ಲ ರೀ. ಈ ಬಿಜೆಪಿ ಅವ್ರು ನಿನ್ನೆ ಎಲ್ಲ ಸ್ವಲ್ಪ ಅಧಿಕಾರಕ್ಕೆ ಬಂದಿದ್ದಾರೆ. ರೀಸೆಂಟ್ ಆಗಿ ಅಧಿಕಾರ 10 ವರ್ಷದಿಂದ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಇದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಯಾವತ್ತಿಂದ ಆಯಿತು? ದೇವಸ್ಥಾನಗಳನ್ನ ಸರ್ಕಾರನೇ ಊರ್ಜಿತ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಹನುಮಂತಯ್ಯನವ್ರ ಕಾಲದಿಂದ ಹನುಮಂತಯ್ಯರು ವಿಧಾನಸೌಧ ಕಟ್ಟಿದ್ರಲ್ಲ, ಅವರು 2 ರೂಪಾಯಿಗೆ ಹಂಚ್ತಾ ಇದ್ರು. ಗೊತ್ತಿದೆ ನಿಮಗೆ? 2 ರೂಪಾಯಿಗೆ ಹಂಚ್ತಾ ಇದ್ರು. 2 ರೂಪಾಯಿಗೆ ಒಂದು ಸಣ್ಣ ಪುಸ್ತಕ ಮಾಡಿಬಿಟ್ಟು ಎಲ್ಲರಿಗೂ 2 ರೂಪಾಯಿಗೆ ಭಗವದ್ಗೀತೆನ ಆವತ್ತಿನ ಕಾಲದಲ್ಲಿ ಹಂಚಿದ್ದಾರೆ ಹನುಮಂತಯ್ಯನವರು. ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಪರೇಟ್ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಅದಾದ್ಮೇಲೆ ಮೈನಾರಿಟೀಸ್ಗೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆ, ಮೈನಾರಿಟಿ ಕಮಿಷನ್ ಇದೆ, ಕನ್ನಡದ ಭಾಷೆಗೂ ಇದೆ, ಕ್ರಿಶ್ಚಿಯನ್ಗೂ ಇದೆ. ಆಮೇಲೆ ನಾವು ಜೈನರು ಕೂಡ ಕೇಂದ್ರ ಸರ್ಕಾರ ಮೈನಾರಿಟೀಸ್ ಅಂತ UPA ಗವರ್ಮೆಂಟ್ ಅಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಟ್ರೀಟ್ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮೊದಲಿಂದ ಬಂದಂತ ಒಂದು ಫೌಂಡೇಶನ್. ಈಗ ಬಂದು ನಂದು ಅಂತ ಅಂದ್ಬಿಟ್ಟು ಹಾಕೊಂಡು ಊರಲ್ಲಿ ಎಷ್ಟೋ ಬಸವ ಹುಟ್ಟವ್ರಿ, ಎಲ್ಲ ಹುಟ್ಟವೆಲ್ಲ ಓರಿಗಳಾದವೆಲ್ಲ ಬಸವಾಗ್ತದೆ. ಆಗಲ್ಲ. ಸುಮ್ಮನೆ ಈಗ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ, ಮಾಡ್ಬಿಡಿ. ಸರ್, ಅವ್ರು ಹೇಳ್ತಾ ಇದ್ರು ನೀವು ನಾನ್ ವೆಜ್ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಸರಿ ಅಂತ, ಮಾಂಸಾಹಾರ ಸೇವಿಸ್ಬಿಟ್ಟು ಹೋಗಿದ್ದು ಸರಿನಾ? ನಮ್ಮೂರಿಗೆ ಬರ್ರಪ್ಪ ನೀವು ಕಪಾಳಮ್ಮಗೆ. ನಾವು ಕಡಿಯೋದೆ ಮರಿ, ನಾವು ಕಡಿಯೋದೆ ಕೋಳಿ, ನಾವು ಕಡಿಯೋದೆ ಕುರಿ. ಹಿಂದೆ ಎಲ್ಲ ನಮ್ಮ ಅಜ್ಜ ತಾತ ಎಲ್ಲ ಕೊಣಾನು. ನನಗೆ ನಾ ಚಿಕ್ಕ ಹುಡುಗ ನನ್ನ ನಮ್ಮನೇಲೆ ಒಂದು ಕಳ್ತನ ಆಗ್ಬಿಟ್ಟು ನಮ್ಮ ಅಜ್ಜಿ ಕೊಣನ ಆರಕೆ ಮಾಡ್ಕೊಟ್ಟಿದ್ವಿ. ನಮ್ಮ ಕಪಾಳಮ್ಮದಲ್ಲಿ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಬೇರೆ ಕಡೆ. ಸೊ ದೇವರು ಕೂಡ ಬಲಿ ತಗೋಬೇಕಾದ್ರೆ ಆನೆ ತಗೊಂಡಿದ್ದಿಲ್ಲ, ಒಂಟಿ ತಗೊಂಡಿಲ್ಲ. ಒಂಟೆನ, ಆನೆನ, ಹುಲಿನ ತೆಗೆದ್ಬಿಡಿ. ಕೋಳಿ, ಕುರಿ, ಮೇಕೆ ಇವೆ. ಲಾಸ್ಟ್ ಅಲ್ಲಿ ಒಂದು ಸ್ಮೋಕ್ ಇದೆ. ಈಗ ಸ್ಮೋಕ್ ಹೇಳೋದು ಬೇಡ. ಅವ್ರ ಹತ್ರ ಇಶ್ಯೂ ಇಲ್ವಲ್ರಿ? ಅವ್ರಿಗೇನು ಬೇರೆ ಇಲ್ವಲ್ಲಪ್ಪ ಏನಾರು ಮಾತಾಡಕ್ಕೆ ಬೇಡಕ್ಕೆ. ಈಗ ನೋಡಿ, ನಾವು ಬಜೆಟ್ ಇದು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ವಿ. ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಾಗ ಗ್ಯಾರಂಟಿ ಕೊಟ್ಟವ್ರೆ ಅಂತ ನಾ ಸರ್ವೆ ಮಾಡಿಸಿದ್ವಿ. 84% ಜನ ಖುಷಿಯಾಗವ್ರೆ. ಅಯ್ಯೋ, ನನ್ನ ಮನೆಗೆ ಫ್ರೀ ಕರೆಂಟ್ ಬಿಲ್ ಬಂತು. ಈಗ ಯಾಕೆ ಮೋದಿ ಯಾಕೆ ಹೇಳವ್ರೆ ಯೂನಿಟ್ ಫ್ರೀ ಅಂತ? ನೀವು ಯಾವ್ದೇ ಟಿವಿ ನೋಡಿ, ಪೇಪರ್ ನೋಡಿ, ಈಗ ಮೋದಿ ಗ್ಯಾರಂಟಿ, ನಮ್ ಗ್ಯಾರಂಟಿ ಅಲ್ಲಿಗೆ ಬಂದ್ಬಿಟ್ಟಿದೆ. ಏನಾದ್ರು ಮಾಡ್ಕೊಳ್ಳಿ, ಗ್ಯಾರಂಟಿ ಬಗ್ಗೆ ಅವ್ರು ಮಾತಾಡ್ತಿದ್ರು. ಈಗ ಯಾಕೆ ಅವ್ರು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಾರೆ? ಗ್ಯಾರಂಟಿ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ದಿವಾಳಿ ಆಗೋಯ್ತಿತ್ತು ಅಂತ. ಎಲ್ಲಿ ದಿವಾಳಿ ಆಗೋಯ್ತಿತ್ತು? ಈಗ ನನ್ನ ಹತ್ರ ಇಲ್ಲಿದೆ ಸಪ್ರೇಟ್, ಇದೆಲ್ಲ ಮುಗಿಲಿ, ನಾನು ಹೇಳ್ತೀನಿ. ನಡೀರಿ, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.